ಜಾತಿ ಗಣತಿ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ. ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಿಡಲಾಗಿದೆ. ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಂತಿಮವಾಗಿ ಯಾವುದೇ ತೀರ್ಮಾನಕ್ಕೆ ಬರಲಾಗಿಲ್ಲ. ಅಂದರೆ ವರದಿಯನ್ನು ನಿನ್ನೆ ಸ್ವೀಕಾರ ಮಾಡಿದ್ದಾರೆ ಅಷ್ಟೇ. ಸಾರ್ವಜನಿಕ ವಲಯದಲ್ಲಿ ಅದನ್ನು ಚರ್ಚೆಗೆ ಬಿಡಲಾಗಿದೆ ಅನ್ನುವಂಥ ಅಭಿಪ್ರಾಯ ಸಚಿವ ಕೆಎನ್ ರಾಜಣ್ಣ ಅವ್ರದ್ದು. ಏಪ್ರಿಲ್ 17ರಂದು ಇದೊಂದೇ ಚರ್ಚೆ ಆಗುತ್ತೆ. ಅಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೇವೆ. ಜಾತಿ ಗಣತಿ ಬಗ್ಗೆ ಯಾವುದೇ ಸಚಿವರ ಅಸಮಾಧಾನ ಇಲ್ಲ. ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದ್ದರೆ ಅಸಮಾಧಾನ ಇರುತ್ತೆ, ಮಾಹಿತಿ ತಪ್ಪಾಗಿದ್ದರೆ ಅಸಮಾಧಾನ ಇರುತ್ತೆ. ಆದರೆ ಯಾವುದೇ ಮಾಹಿತಿಯಲ್ಲಿ ತಪ್ಪಾಗಿಲ್ಲ. ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಣೆ ಇದ್ದರೆ ಪರಿಗಣನೆ ತೆಗೆದುಕೊಳ್ತೇವೆ. ಪ್ರತಿಯೊಂದು ವರದಿಯ ಮಾಹಿತಿಯಲ್ಲಿ ಸಿಗ್ನೇಚರ್ ಇದೆ. ಆ ಫಾರಂನಲ್ಲಿ ಸಮೀಕ್ಷೆ ಮಾಡಿದವರ ಸಹಿ ಇದೆ. ಮನೆಯಲ್ಲಿ ಇದ್ದವರ ಹಿರಿಯರ ಸಹಿ ಸಹ ಪಡೆದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಹೇಳಿದ್ದಾರೆ. ನಿನ್ನೆ ಜಾತಿ ಜನಗಣತಿಯ ಬಗ್ಗೆ ರಚಿಸಲಾಗಿದ್ದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದ ವರದಿಯನ್ನ ನಿನ್ನೆ ಸಚಿವ ಸಂಪುಟದ ಮುಂದೆ ಮಂಡಿಸಿದ್ದಾರೆ. ಸಚಿವ ಸಂಪುಟದ ಮುಂದೆ ಮಂಡನೆ ಆಗಿದೆಯೇ ಹೊರತು ಅದರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳಾಗಿಲ್ಲ. ಈಗ ಸಾರ್ವಜನಿಕರಲ್ಲಿ ಚರ್ಚೆಗೆ ಅದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಚರ್ಚೆ ಇವೆಲ್ಲರ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಮಂತ್ರಿಗಳಿರೋದ್ರಿಂದ ಅವ್ರನ್ನೂ ಕೂಡ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಆ ಎಲ್ಲ ಚರ್ಚೆ ಹಿನ್ನೆಲೆಯಲ್ಲಿ ಈಗ ಸುಮಾರು ಮುಂದಿನ 17ನೇ ತಾರೀಕು 4 ಗಂಟೆಗೆ ಇದೊಂದೇ ವಿಷಯದ ಬಗ್ಗೆ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಯಾವ ಒಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ಅವ್ರಿಗೇನು ಆಧಾರ ಏನಿಲ್ಲ. ಮತ್ತು ಅಸಮಾಧಾನ ಯಾಕೆ ವ್ಯಕ್ತಪಡಿಸ್ತಾರೆ? ಅಸಮಾಧಾನ ವ್ಯಕ್ತಪಡಿಸಬೇಕಾದ್ರೆ ಯಾವುದಾದ್ರು ಅಂಕಿ ಸಂಖ್ಯೆಗಳು ಅಲ್ಲಿ ವ್ಯತ್ಯಾಸ ಇದ್ದರೆ, ಯಾವುದಾದ್ರೂ ಮಾಹಿತಿನಲ್ಲಿ ತಪ್ಪು ಮಾಹಿತಿ ಏನಾದರೂ ಅದರಲ್ಲಿ ಇದೆ ಅಂತ ಹೇಳಿದ್ರೆ ಆಗ ಅವರು ಅಸಮಾಧಾನ ವ್ಯಕ್ತಪಡಿಸ್ತಕ್ಕಂಥದ್ದು ಅವರೇ ಅಂತಲ್ಲ, ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಹಕ್ಕಿದ್ದೇ ಇರುತ್ತೆ. ಆದರೆ ಆ ರೀತಿಯ ಯಾವುದೇ ಒಂದು ಮಾಹಿತಿ ಯಾರಿಗೂ ಕೂಡ ಲಭ್ಯ ಇರಲಿಲ್ಲ. ಈಗ ಲಭ್ಯ ಆಗಿದೆ. ಈ ಲಭ್ಯತೆ ಆಧಾರದ ಮೇಲೆ ಅದರಲ್ಲಿ ಸಾಧಕ ಬಾಧಕಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಅನುವನ್ನು 17ನೇ ತಾರೀಕು 4 ಗಂಟೆಗೆ ಮಾಡಿದ್ದಾರೆ. ಈ ಮಧ್ಯೆ ಸಾರ್ವಜನಿಕ ವಲಯಗಳಲ್ಲೂ ಕೂಡ ಬರ್ತಕ್ಕಂಥ ಸಲಹೆಗಳನ್ನು, ಅದರಲ್ಲಿರ್ತಕ್ಕಂಥ ಆಕ್ಷೇಪಾರ್ಹಗಳ ಯಾವುದಾದ್ರು ಇದ್ದರೆ ಅದನ್ನು ಕೂಡ ಪರಿಗಣನೆಗೆ ಆ ದಿವಸ ತೆಗೆದುಕೊಳ್ತೇವೆ. ಪ್ರತಿಯೊಬ್ಬರು ಯಾರೆಲ್ಲ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಮಾಹಿತಿ ಅವರ ಸಿಗ್ನೇಚರು ಇದೆ. ಆ ರೀತಿಯ ಫಾರಮ್ಸ್ಗಳನ್ನು ಕೊಟ್ಟು ಆ ಫಾರಮಲ್ಲಿ ಯಾರೆಲ್ಲ ಮನೆಗಳನ್ನು ಸಮೀಕ್ಷೆ ಮಾಡಿದ್ದಾರೆ ಆ ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಹಿರಿಯರು ಯಾರಿದ್ದಾರೆ ಅವರ ಸಹಿನೂ ಕೂಡ ಆ ಒಂದು ಫಾರಮಲ್ಲಿ ಪಡೆದಿದ್ದಾರೆ. ಯಾರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಯಾರ್ದು ಮಾಡಿಲ್ಲ ಅಂತ ಹೇಳಿ ಅಥವಾ ಯಾರ್ದು ಬೇಕು ಡೀಟೇಲು ಅಂತ ಹೇಳಿದ್ರೆ ಅದನ್ನು ನಾವು ಕೊಡಿಸ್ತೀವಿ ಬೇಕಾದ್ರೆ. ನಿನ್ನೆ ಜಾತಿ ಜನಗಣತಿಯ ಬಗ್ಗೆ